Hi my dear students, welcome back to your YouTube channel. ಈ ಒಂದು ವಿಡಿಯೋ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ನಾವು ಅದರ ಒಂದು ಕೀ ಆನ್ಸರ್ಸ್ಗಳನ್ನು ಸರಿ ಉತ್ತರಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು 8ನೇ ತರಗತಿ ವಿಷಯ ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಅಂಕಗಳು ಎಷ್ಟಿದಾವಪ್ಪ ಅಂದರೆ ಇಲ್ಲಿ 50 ಅಂಕಗಳಿದ್ದಾವೆ. ಸಮಯ 2 ಗಂಟೆ 30 ನಿಮಿಷ. ವಿದ್ಯಾರ್ಥಿಗಳು ಭರ್ತಿ ಮಾಡಲೇಬೇಕಾಗಿರುವ ಮಾಹಿತಿ ನಿಮ್ಮ ಹೆಸರನ್ನು ಇಲ್ಲಿ ಬರೀರಿ, SATS ನಂಬರನ್ನು ಇಲ್ಲಿ ಬರೀರಿ, ಆಮೇಲೆ ಇಲ್ಲಿ ಸೈನನ್ನು ಮಾಡಿರಿ. ದೆನ್ ನೆಕ್ಸ್ಟ್ ಇಟ್ ಈಸ್ ರಿಮೈನಿಂಗ್ ಕೊಠಡಿ ಮೇಲ್ವಿಚಾರಕರು ಮಾಡ್ತಾರೆ, ಅದು ನಿಮಗೇನು ಸಂಬಂಧ ಇಲ್ಲ. ನೀವು ಎಷ್ಟು ಪ್ರಶ್ನೆಗೆ ಎಷ್ಟು ಪಡೆದ ಅಂಕಗಳು ಎಷ್ಟು ತೊಗೊಂಡ್ರಿ ಅನ್ನೋದನ್ನು ಟೋಟಲ್ ಆಗಿ ಮಾಡಿ ನಿಮ್ಮ ಮಾರ್ಕ್ಸನ್ನು ಇಲ್ಲಿ ಹಾಕಿ ಮೌಲ್ಯಮಾಪಕರು ಸೈನ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ನಾವೀಗ ಏನು ಮಾಡೋಣಪ್ಪ ಅಂದ್ರೆ ಕ್ವಶನ್ಸನ್ನು ನೋಡ್ತಾ ದ ಫಸ್ಟ್ ಕ್ವಶನ್ ಈಸ್ ವಿಚ್ ಒನ್ ಇಸ್ ದಟ್ ಫಸ್ಟ್ ಕ್ವಶನ್? 1ರಿಂದ 16ವರೆಗಿನ ಫಸ್ಟ್ ಮೇನಲ್ಲಿ 1ರಿಂದ 16ವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. 1ನೇದು, ಬುದ್ಧ ದೇವನು ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದೆ ಎಂದನು. ಇಲ್ಲಿ ಅಡಿಗೆರೆ ಎಳೆದ ಪದದ ವಿರುದ್ಧ ಪದ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ ನೋಡ್ರಿ. ಇದರದ ಅಪೋಸಿಟ್ ವರ್ಡ್ ಯಾವುದು? ದುಃಖದ ಅಪೋಸಿಟ್ ವರ್ಡ್ ಯಾವುದು? ಸುಖನ, ಕಷ್ಟನ, ತೊಂದರೆನ, ನೋವು. ಹಾಗಾದ್ರೆ ಸುಖ ದುಃಖ ಇವೆರಡು ಏನಾಗ್ತಾವ? ಅಪೋಸಿಟ್ ಆಗ್ತಾವ. ಹಾಗಾದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸುಖ. ಇಲ್ಲಿ ಆಪ್ಷನನ್ನು ಹಾಕ್ರಿ, ಸುಖ ಅಂತೇಳಿ ಆನ್ಸರ್ ಬರೆದು ಬಿಡ್ರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಇದು ಏನದ ವಿರುದ್ಧಾರ್ಥಕ ಪದದ ಮೇಲೆ ಇದೆ ಕ್ವಶನ್ನು. ಸೆಕೆಂಡ್ ಕ್ವಶನ್, ಗಾಂಧೀಜಿಯವರಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಯಾರೊಂದಿಗೂ ಮಾತನಾಡುವ ಧೈರ್ಯವಿರಲಿಲ್ಲ. ಇಲ್ಲಿ ವಿದ್ಯಾಭ್ಯಾಸ ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ವಿದ್ಯಾಭ್ಯಾಸವನ್ನು ಯಾವ ರೀತಿ ನೀವು ಇಲ್ಲಿ ಬಿಡಿಸಿ ಬರೀತೀರಿ? ಆಪ್ಷನ್ ಎ ವಿದ್ಯಾ ಪ್ಲಸ್ ಭ್ಯಾಸ, ಆಪ್ಷನ್ ಬಿ ವಿದ್ಯಾ ಪ್ಲಸ್ ಅಭ್ಯಾಸ, ಆಪ್ಷನ್ ಸಿ ವಿದ್ಯೆ ಪ್ಲಸ್ ಅಭ್ಯಾಸ, ಆಪ್ಷನ್ ಡಿ ವಿದ್ಯೆ ಪ್ಲಸ್ ಅಭ್ಯಾಸ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದಿಲ್ಲಿ? ಆಪ್ಷನ್ ಬಿ ವಿದ್ಯಾ ಪ್ಲಸ್ ಅಭ್ಯಾಸ. ಇಟ್ ಈಸ್ ರೈಟ್, ವಿದ್ಯಾಭ್ಯಾಸ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಇಯರ್. ಈ ರೀತಿ ಆನ್ಸರನ್ನು ಇಲ್ಲಿ ಬರೆದ್ಬಿಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಪಂಡಿತ ತಾರಾನಾಥರು ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದರು. ಇಲ್ಲಿ ಪಂಡಿತ ಎಂಬ ಪದವು ಅಂಕಿತ ನಾಮನ, ಪ್ರಾಪರ್ ನವನ, ರೂಢನಾಮ ಕಾಮನ್ ನವನ, ಅನ್ವರ್ಥ ನಾಮನ ಅಥವಾ ಸರ್ವನಾಮನ? ಹಾಗಾದ್ರೆ ಇಲ್ಲಿ ಏನದೆ? ಇದು ಪಂಡಿತ ಅನ್ನೋದು ರೂಢನಾಮ ಅದ. ಆಪ್ಷನ್ ಬಿ ರೂಢನಾಮ. ನೆಕ್ಸ್ಟ್ ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಫ್ ಇಟ್ ಈಸ್ ಯೂಸ್ಫುಲ್, ನಿಮಗೆ ಉಪಯೋಗ ಆಗ್ತಾ ಇದ್ರೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಮೋಟಿವೇಶನ್ ಕೊಡ್ತೀರಂತ ಮಾಡಿದ್ದೀನಿ. that is left in your hand, my dear students and my dear friends and my dear teachers. Next fourth question, ಮಾನವರ ಜೀವನ ನೋವು ನಲಿವುಗಳಿಂದ ಕೂಡಿರುತ್ತದೆ. ಇಲ್ಲಿ ನೋವು ನಲಿವು ಎನ್ನುವ ಪದ ಏನಾಗುತ್ತೆ? ನೋವು ನಲಿವು ಅನ್ನೋ ಪದ ಅನುಕಾರನವೆಯನ್ನಾಗುತ್ತೋ ಅಥವಾ ಭಾವನಾಮ ಆಗುತ್ತೋ ಅಥವಾ ದ್ವಿರುಕ್ತಿ ಆಗುತ್ತೋ ಅಥವಾ ಜೋಡಿ ನುಡಿ ಆಗುತ್ತೋ? ಇದೇನಾಗುತ್ತೆ? ನೋವು ನುಲಿ ಅನ್ನೋದು ಜೋಡಿ ನುಡಿ ಆಗುತ್ತೆ. ಆಪ್ಷನ್ ಡಿ ಜೋಡಿ ನುಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಲೆಟ್ಸ್ ವಿ ವಿಲ್ ಮೂವ್ ದ್ಯಾಟ್. ಅದು ಹರಿಶ್ಚಂದ್ರ ನಾಟಕ, ಅದು ನನ್ನ ಮನಸ್ಸನ್ನು ಸೂರೆಗೊಂಡಿತು. ಅದನ್ನು ಎಷ್ಟೇ ನೋಡಿದರೂ ನನಗೆ ತೃಪ್ತಿ ಆಗಲಿಲ್ಲ. ಆದರೆ ಎಷ್ಟು ಸಲ ನೋಡಲು ಅನುಮತಿ ಕೊಟ್ಟಾರು, ಅದರ ಹುಚ್ಚು ನನ್ನನ್ನು ಹಗಲು ರಾತ್ರಿ ಬಿಡಲೇ ಇಲ್ಲ. ಲೆಕ್ಕವಿಲ್ಲದಷ್ಟು ಸಲ ನಾನೇ ಹರಿಶ್ಚಂದ್ರನಾಗಿ ಆ ನಾಟಕವನ್ನು ವೀಕ್ಷಿಸಿಕೊಂಡೆ. ಎಲ್ಲರೂ ಏಕೆ ಹರಿಶ್ಚಂದ್ರನಂತೆ ಸತ್ಯಸಂಧರಾಗಿರಬಾರದು? ಇದೇ ಹಗಲು ರಾತ್ರಿ ನಾನೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆ. ಸತ್ಯವನ್ನು ಅನುಭವಿಸಬೇಕು. ಹರಿಶ್ಚಂದ್ರ ಸತ್ಯಕ್ಕಾಗಿ ಪಟ್ಟ ಕ್ಲೇಶವನ್ನೆಲ್ಲ, ಆಪತ್ತುಗಳನ್ನೆಲ್ಲ ನಾನು ಪಡಬೇಕು. ಇದೊಂದೇ ನನ್ನ ಮನಸ್ಸಿನಲ್ಲಿ ಸ್ಫೂರ್ತಿ ತುಂಬಿದ ಆದರ್ಶ. ಹರಿಶ್ಚಂದ್ರನ ಕಥೆಯನ್ನು ನಾನು ಅಕ್ಷರಶಃ ನಂಬಿದನು. ಈ ಗದ್ಯವು ಒಳಗೊಂಡಿರುವ ಮೌಲ್ಯ, ಈ ಗದ್ಯದಲ್ಲಿ ಯಾವ ಮೌಲ್ಯ ಒಳಗೊಂಡಿದ? ನಾಟಕವನ್ನು ನೋಡಿ ಖುಷಿ ಪಡುವುದು, ಕಷ್ಟ ಬಂದಾಗ ಸತ್ಯ ಹೇಳುವುದನ್ನು ಬಿಡಬೇಕು, ಜೀವನದಲ್ಲಿ ಕಷ್ಟ ಬಂದಾಗಲೂ ಸತ್ಯವನ್ನು ಅನುಸರಿಸಿ ನಡಿಬೇಕು, ಆಪತ್ತು ಬಂದಾಗ ಸತ್ಯ ಹೇಳದೆ ಸುಳ್ಳು ಹೇಳಿ
ಬಂದದವರೆಂದರೆ ಪಾರಾಗಬೇಕು. ಯಾವ ಮೌಲ್ಯ ಅದ ಇಲ್ಲಿ? ಆಪ್ಷನ್ ಸಿ, ಕಷ್ಟ ಬಂದಾಗಲೂ ಸತ್ಯವನ್ನು ಅನುಸರಿಸಿ ನಡಿಬೇಕು. ಹಾಗಾದ್ರೆ ನಾವು ಯಾವಾಗಲೂ ಒಂದೇ ಥರ ಇರಬೇಕನ್ನೋದೇ ಈ ಒಂದು ಗದ್ಯದ ಸಾರಾಂಶವಾಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6 ನೋಡೋಣ. ವಿದ್ಯಾರ್ಥಿಗಳೇ, ಇನ್ಸ್ಪೆಕ್ಟರ್ ಮಿಗೈಲ್ಸ್ ಪರಿಶೀಲನೆಗಾಗಿ ಶಾಲೆಗೆ ಬಂದಿದ್ದರು. ವಿದ್ಯಾರ್ಥಿಗಳಿಗೆ 5 ಪದಗಳನ್ನು ಬರೆಯಲು ಕೊಟ್ಟರು. ಇವುಗಳ ಪೈಕಿ ಗಾಂಧೀಜಿಯವರು ಬರೆದ ತಪ್ಪ ಪದವಿದು. ಯಾವ ತಪ್ಪು ಬರೆದರು? ಕೆಟಲ್ ಬರೆದರು, ಕೆಟಲು ಬರೆದರು, ಕಿಟಲ್ ಬರೆದರು, ಕಾಟಲ್ ಬರೆದರು. ಆನ್ಸರ್ ಈಸ್ ಆಪ್ಷನ್ ಎ, ಕೆಟಲ್ ಅಂಥೇಳಿ ಬರೀತಾರೆ. ನೆಕ್ಸ್ಟ್ ಗಾಂಧೀಜಿಯವರ ಆತ್ಮಕಥೆ. ಆ ಗಾಂಧೀಜಿಯವರ ಆತ್ಮಕಥೆ ಯಾವುದು? ಅಣ್ಣನ ನೆನಪು, ಆ ನೆನಪಿನ ದೋಣಿ, ನನ್ನ ಸತ್ಯಾನ್ವೇಷಣೆ, ಮರಳಿ ಮಣ್ಣಿಗೆ. ರೈಟ್. ಅಲ್ಲಿ ಆತ್ಮಕಥೆ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ, ನನ್ನ ಸತ್ಯಾನ್ವೇಷಣೆ. ನೆಕ್ಸ್ಟ್ ವಿಲ್ ಮೂವ್ ದ್ಯಾಟ್ ನೆಕ್ಸ್ಟ್ 8th ಕ್ವಶನ್. 8ನೇ ಕ್ವಶನ್ ಏನದ? 500 ವರ್ಷ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿಕೊಂಡ ಅಪರಾಧಕ್ಕಾಗಿ ಅಮೆರಿಕ ಪ್ರಜೆಯಾದ ಫಾಲ್ ಕೆಲನ್ ಎಂಬುವನಿಗೆ ಜಿಲ್ಲಾ ನ್ಯಾಯಾಲಯ 9 ವರ್ಷ ಸಜೆ ಹಾಗೂ $1,000 ದಂಡ ವಿಧಿಸಿದೆ. ಸಸ್ಯನಾಶಕವನ್ನು ಮರದ ಮೇಲೆ ಸುರಿದು ಗೊತ್ತಾದೊಡನೆ ಕೆನಲನ್ನು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಬಂಧಿಸಲಾಗಿತ್ತು. ಫಾಲ್ ಕೆಲನ್ಗೆ ಶಿಕ್ಷೆ ಆಗಲು ಕಾರಣ ಯಾಕ? ಮರವನ್ನು ರಕ್ಷಣೆ ಮಾಡಿದ, ಮರವನ್ನು ಕಡಿದು ಹಾಕಿದ, ಸಸ್ಯನಾಶಕ ಬಳಸಿ ಮರವನ್ನು ಕೊಂದ, ಮರದ ರೆಂಬೆಗಳನ್ನು ಕತ್ತರಿಸಿದ. ಏನದ ನೋಡ್ರಿ, ಸಸ್ಯನಾಶಕ ಮರದ ಮೇಲೆ ಸುರಿದು ಗೊತ್ತಾದೊಡನೆ. ಹಾಗಾದ್ರೆ ರೈಟ್ ಆನ್ಸರ್ ಯಾವುದಲ್ಲಿ? ಸಸ್ಯನಾಶಕ ಬಳಸಿ ಮರವನ್ನು ಕೊಂದಿದ್ದಕ್ಕಾಗಿ ಅವನಿಗೆ ಶಿಕ್ಷೆ ಆಯಿತು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ 9th ಕ್ವಶನ್. ಇದರ ಮೇಲೆ ನೀವು ದಿಮ್ಮಿಗಳ ಬೆಲೆ ಏನಾಗುತ್ತೆ ಅದನ್ನು ಲೆಕ್ಕ ಹಾಕಿಕೊಳ್ಳಬೇಕು. ಇದೆಲ್ಲವನ್ನು ಮೀರಿದ ಬೆಲೆ ಹೊಂದಿದೆ. ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ. ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕು ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ. ಗದ್ಯ ಭಾಗ ಹೇಳುವ ಮೌಲ್ಯ. ಮರದಲ್ಲಿನ ಔಷಧಿಯ ಗುರಿ, ಪರಿಸರ ನಾಶ ನಮ್ಮೆಲ್ಲರ ವಿನಾಶ, ಮರದ ಗಾತ್ರ, ಮರದ ಬಣ್ಣ. ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ, ಪರಿಸರ ನಾಶ ನಮ್ಮೆಲ್ಲರ ವಿನಾಶ. ಪರಿಸರವನ್ನು ನಾವು ಹಾಳು ಮಾಡಿದರೆ ನಮ್ಮನ್ನು ನಾವೇ ಹಾಳು ಮಾಡಿಕೊಂಡಂತೆ ಅಂತ ಹೇಳ್ಬೋದು. ನೆಕ್ಸ್ಟ್ 10ನೇ ಪ್ರಶ್ನೆ. ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಲೇಖಕ ಪ್ರಕಾರ ಜಗದ ನಿಯಮವನ್ನು ಗುರುತಿಸಿ ಬರೆಯಿರಿ. ಬದಲಾವಣೆ ಎಂಬ ಜಗದ ನಿಯಮ ಅಂಗಳಕ್ಕೂ ನಿರ್ವಹಿಸುತ್ತದೆ. ಸಗಣಿಯ ಅಂಗಳವನ್ನು ಇಂಟರ್ಲಾಕ್ಗಳು ನಿಧಾನವಾಗಿ ಬಂಧಿಸುತ್ತಿವೆ. ಮಣ್ಣು ಪಗಾರವನ್ನು ಇಟ್ಟಿಗೆ ಸಿಮೆಂಟ್ಗಳು ತಿಂದು ಹಾಕಿವೆ. ಲೇಖಕರ ಪ್ರಕಾರ ಜಗದ ನಿಯಮ ಬದಲಾವಣೆ, ಹಳೆಯ ಸಂಸ್ಕೃತಿಯನ್ನು ಉಳಿಸುವುದು, ಎಲ್ಲರಿಗೂ ಬದುಕಲು ಬಿಡುವುದು, ಹೊಸದನ್ನು ತಿರಸ್ಕರಿಸುವುದು. ಆಗ ಸರಿಯಾದ ಉತ್ತರ ಬದಲಾವಣೆ, ಜಗದ ನಿಯಮ. ಚೇಂಜ್ ಇಸ್ ದ ಲಾ ಆಫ್ ನೇಚರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರೂ ಬದಲಾಗವ್ರೆ ಒಂದೆಲ್ಲ ಒಂದಿನ. ನೆಕ್ಸ್ಟ್ 11th ಒನ್. ಬಣ್ಣ ಬಣ್ಣದ ಹಕ್ಕಿ ಉಲಿಯುತ್ತಿದ್ದವು. ಇಲ್ಲಿ ಬಣ್ಣ ಬಣ್ಣ ಎನ್ನುವ ಪದವು ಈ ವ್ಯಾಕರಣಕ್ಕೆ ಭಾಗವಾಗಿದೆ. ಅನುಕಾರನಮಯ, ಜೋಡಿ ನುಡಿ, ವಿರುಕ್ತಿ, ನುಡಿಗಟ್ಟು. ಆಗ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ, ದ್ವಿರುಕ್ತಿ. ಬಣ್ಣ ಬಣ್ಣ ಅನ್ನೋದು ದ್ವಿರುಕ್ತಿಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ. ಹಕ್ಕಿ ಪದದ ತದ್ಭವ ರೂಪ. ಅಕ್ಕಿ, ಪಕ್ಷಿ, ಹಕ್ಕಿಗಳು, ಪಕ್ಕಿ. ಅಕ್ಕಿ ಪದದ ತದ್ಭವ ರೂಪ ಏನಾಗುತ್ತಾ? ಪಕ್ಕಿ ಆಗುತ್ತಾ. ಅಕ್ಕಿ, ಪಕ್ಕಿ. 13ನೇ ಕ್ವಶನ್. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಧಾರ್ಮಿಕ ಕೇಂದ್ರವನ್ನು ಗುರುತಿಸಿ ಬರೆಯಿರಿ. ಇದು ಯಾವ ಧಾರ್ಮಿಕ ಕೇಂದ್ರ ಅದ? ಬಸದಿ ಅದೋ, ಅಥವಾ ಮಸೀದಿ ಅದೋ, ಅಥವಾ ಮಂದಿರ ಅದೋ, ಚರ್ಚ್ ಅದ? ಏನದ ಇದು? ಬಸದಿ ಅದ. ಇಲ್ಲದ ನೋಡಿ, ಜೈನನ ಒಂದು ಬುದ್ಧನ ಮೂರ್ತಿ ಇದೆ, ಅದಕ್ಕೋಸ್ಕರ ಇದಕ್ಕೆ ನಾವು ಬಸದಿ ಅಂತ ಕರಿತೀವಿ, ಜೈನ ಬಸದಿ. ನೆಕ್ಸ್ಟ್ 14ನೇದು. ಇವನಿಗೆಲ್ಲ ಭಯವು ಮಗು ಅಭಯ ಮೂರ್ತಿ. ಈತನು ಭರತ ಚಕ್ರವರ್ತಿ, ಇವನ ಅನ್ನ. ಬಾಹುಬಲಿ ಅನ್ನ. ಯಾರು? ಅಶೋಕ, ಪುಲಿಕೇಶಿ, ಧರ್ಮರಾಯ, ಭರತ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಭರತ. ಬಾಹುಬಲಿ ಅನ್ನ ಭರತ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಲೆಟ್ಸ್ ವಿ ವಿಲ್ ಸಿ ನೌ. ಮಾತಾಡದೆ ದುಡಿಯುವ ಪ್ರೀತಿ ಪಡೆದ ಕರಗಳೇ, ಸೋತು ಬಂದ ಹಕ್ಕಿ ಹಿಂಡು ತೂಗಿಕೊಳ್ಳುವ ನೆಲೆಗಳೇ, ಸಾಲು ಹಸಿರ ಮಾಲೆಯೇ, ಜೀವರಸದ ನಾಲೆಯೇ, ಪ್ರೀತಿ ಎಂಬ ನೀತಿ ಹಾಡಿ ಪ್ರಕೃತಿ
ಬರೆದ ಓಲೆ ಸಾಲುಗಳಲ್ಲಿ ಇರುವ ಪದ್ಯದ ಆಶಯ. ಆಪ್ಷನ್ ಎ ಗೃಹ ಉಪಯೋಗಕ್ಕಾಗಿ ಮರಗಳ ಬಳಕೆ, ಬಿ ಮರಗಳನ್ನು ಬೆಳೆಸುವುದು, ಮರದ ಬದುಕಿನಂತೆ ನಮ್ಮ ಬದುಕು ರೂಪಿಸಿಕೊಳ್ಳುವುದು, ಮರದ ಮೇಲೆ ವಾಸಿಸುವ ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಯುವುದು. ಹಾಗಾದ್ರೆ ಇದೇನು ಹೇಳುತ್ತಪ್ಪ ಅಂತಂದ್ರೆ ಆಪ್ಷನ್ ಸಿ, ಮರದ ಬದುಕಿನಂತೆ ನಮ್ಮ ಬದುಕು ರೂಪಿಸಿಕೊಳ್ಳಬೇಕಾಗಿದೆ ಈ ಒಂದು ದೇವರು ಕೊಟ್ಟಂತಹ ಜೀವನದಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 16. ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು, ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಕವಿತೆಯಲ್ಲಿ ಅಡಗಿರುವ ಭಾವ: ನಾವು ಶಿಕ್ಷಣ ಪಡೆದ ಜನರು, ನಾವು ಶಿಕ್ಷಣ ಪಡೆದ ಶ್ರೀಮಂತ ಜನರು, ನಾವು ಶಿಕ್ಷಣದಿಂದ ವಂಚಿತ ಶೋಷಿತ ಜನರು, ಈ ಮೇಲಿನ ಎಲ್ಲವೂ. ದ ರೈಟ್ ಆನ್ಸರ್ ಈಸ್ ನಾವು ಶಿಕ್ಷಣದಿಂದ ವಂಚಿತರಾದ ಶೋಷಿತ ಜನರು. ಯಾವ ಮಸ್ತದ ನೋಡ್ರಿ ಈ ಒಂದು ಪದ್ಯ. ಕುರಿಗಳ ಕಾಯ್ದ ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು, ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು. ಶಿಕ್ಷಣದಿಂದ ವಂಚಿತರಾಗಿರ್ತಾರೆ ಅವರು. ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ 2. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆ 17ರಿಂದ ಮತ್ತು 18ಕ್ಕೆ ಉತ್ತರಿಸಿ. ವೀಣಾಳ ತಂದೆ ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು ಜನ ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಹೇಳುತ್ತಾರೆ. ಆ ಸಂಸ್ಕೃತ ವಿದ್ವಾಂಸರಿಗೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು. ಅವರನ್ನು ಕಂಡವರೆಲ್ಲ ದೇವರನ್ನು ಕಂಡಂತೆ ಶಿರವಾಗಿ ನಮಸ್ಕರಿಸುತ್ತಾರೆ. ಮಡಿವಂತಿಕೆಯ ಸಂಪ್ರದಾಯ ರಕ್ತಗತವಾಗಿ ಬಂದಿದೆ. ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದಾರೆ. ಹಾಗಾಗಿ ಅಂಡಾಳನ್ನು ಆಸ್ಪತ್ರೆಗೆ ಸೇರಿದಾಗ ಅವರು ಮನೆಯಲ್ಲಿ ಇರಲಿಲ್ಲ. ಜನರು ರಾಘವಾಚಾರ್ಯನು ಏನೆಂದು ಕರೆಯುತ್ತಿದ್ದರು? ಇದರ ಮೇಲೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಏನೆಂದು ಕರೀತಾರೆ? ಇಲ್ಲಿ ವೇದ ಬ್ರಹ್ಮ ಅಂತದ ನೋಡ್ರಿ. ಜನರು ರಾಘವಾಚಾರ್ಯನು ಅವರ ಹೆಸರಿನ ಮುಂದೆ ವೇದ ಬ್ರಹ್ಮ ಎಂದು ಸೇರಿಸಿ ಕರೆಯುತ್ತಿದ್ದರು. ನೆಕ್ಸ್ಟ್ 18th ಕ್ವಶನ್. ಅಂಡಾಳಮ್ಮ ಆಸ್ಪತ್ರೆಗೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿ ಏಕಿರಲಿಲ್ಲ? ಅಂಡಾಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದರು. ಈ ರೀತಿ ಇದಕ್ಕೆ 4 ಮಾರ್ಕ್ಸ್. ಯು ಗಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 19ಕ್ಕೆ ಉತ್ತರ ಬರೆಯಿರಿ. ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳು, ಆತ್ಮವಿಶ್ವಾಸಿಗಳು ಆಗಿದ್ದರು. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ಅದು ಎಂತಹದೇ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿ ಇತ್ತು. ಒಟ್ಟಿನಲ್ಲಿ ಅವರು ಎಲ್ಲರಿಗೂ ಬೇಕಾಗಿದ್ದರು. ಹಾಗಾದರೆ ಇದ್ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರ? ತಾರಾನಾಥರಂತೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳೇ ಯಾವುವು? ಮಹಾಜ್ಞಾನಿಗಳು, ದಯಾಳವನ್ನು ನಾವು ಅಳವಡಿಸ್ಬೇಕು, ಧೈರ್ಯವಂತಿಕೆಯನ್ನು ಅಳವಡಿಸ್ಕೋಬೇಕು, ಪರೋಪಕಾರಿ ಗುಣವನ್ನು ಅಳವಡಿಸ್ಕೋಬೇಕು, ಪರರ ಹಿತೈಷಿಗಳಾಗಬೇಕು, ಆತ್ಮವಿಶ್ವಾಸಿಗಳಾಗಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ತಾರಾನಾಥರಿಂದ ನಾವು ಅಳವಡಿಸಿಕೊಳ್ಳಬೇಕಾದಂಥ ಒಂದು ಗುಣಗಳು. ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 20ಕ್ಕೆ ಉತ್ತರ ಬರೆಯಿರಿ. ನೊಂದ ಬಯಲುಗಳೇ, ಬೆಂದ ಬೆಟ್ಟಗಳೇ, ಬಾಯಾರಿದ ಕೆರೆ, ಮಾವಿ ಹಳ್ಳ ಕೊಳ್ಳಿಗಳಿಗೆ ಬರಲಿ ಮಳೆ ಬರಲಿ. ವಾಟ್ ಎ ವಂಡರ್ಫುಲ್ ಪೊಯಿಟಿಕ್ ಸ್ಟ್ಯಾನ್ಜಾ ಇಟ್ ಈಸ್. ಓಕೆ, ಇದರ ಮೇಲೆ ಕ್ವಶನ್ ಕೇಳಿದ ನೋಡೋಣ. ನೊಂದ ಬಯಲುಗಳು ತಂಪಾಗುವುದು ಯಾವಾಗ? ನೊಂದ ಬಯಲುಗಳು ತಂಪಾಗುವುದು ಮಳೆಯಾದಾಗ, ಮಳೆಯು ಬಂದಾಗ. ವೆರಿ ನೈಸ್ ಸ್ಟ್ಯಾನ್ಜಾ ಇಟ್ ಈಸ್. ನೆಕ್ಸ್ಟ್ ಮೇನ್ 3. ಕೊಟ್ಟಿರುವ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅರ್ಥೈಸಿಕೊಂಡು ಕಲಾಮರು ಕನಸಿನಲ್ಲಿ ಕಂಡ ವ್ಯಕ್ತಿಗಳ ಹೆಸರನ್ನು ಬರೆಯಿರಿ. ಕಲಾಮರು ಕನಸಿನಾಗ ಯಾರ್ಯಾರು ಇಲ್ಲಿ ನೋಡ್ರಿ, ಯಾರ್ಯಾರದಾರ? ಸ್ವಾಮಿ ವಿವೇಕಾನಂದ, ಮಹಾತ್ಮ ಗಾಂಧೀಜಿ ಅವರದಾರ. ಯಾರ್ಯಾರದಾರ ನೋಡೋಣ. ಮಹಾತ್ಮ ಗಾಂಧೀಜಿ, 2ನೇದವ ಆಲ್ಬರ್ಟ್ ಐನ್ಸ್ಟೀನು, 3ನೇದವ ಚಕ್ರವರ್ತಿ ಅಶೋಕ, ಅಬ್ರಾಮ್ ಲಿಂಕನ್ನು, ಖಲೀಫ್ ಉಮರ್. ನೆಕ್ಸ್ಟ್ ಈ ರೀತಿ 5 ವ್ಯಕ್ತಿಗಳಿದ್ದಾರೆ. 5 ವ್ಯಕ್ತಿಗಳ ಕನಸನ್ನು APJ ಅಬ್ದುಲ್ ಕಲಾಂ ಅವರು ಕಾಣ್ತಾರೆ. ಅಂಥ ಕನಸನ್ನು ನಮ್ಮ ವಿದ್ಯಾರ್ಥಿಗಳು ಕಾಣಿದರೆ ಅವರು ಕೂಡ ಒಂದಿಲ್ಲ ಒಂದಿನ ದೇ ವಿಲ್ ಕ್ರಾಸ್ ದೆಮ್, ದೇ ವಿಲ್ ಕ್ರಿಯೇಟ್ ದೇರ್ ವಿಕ್ಟ್ರಿ ಟು ಹಿಸ್ಟ್ರಿ ಇನ್ ದೇರ್ ಲೈಫ್. ಓಕೆ, ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 22ಕ್ಕೆ ಉತ್ತರ ಬರೆಯಿರಿ.
ಹಿತವಾದ ಆ ನೀರವತೆಯ ಮಧ್ಯೆ ಮಹಾತ್ಮ ಗಾಂಧಿ ಮಾತನಾಡತೊಡಗುತ್ತಾರೆ. ಸ್ನೇಹಿತರೆ, ನಮಗೆ ಕೇಳಿ ಬರುತ್ತಿರುವ ದಿವ್ಯ ಸಂದೇಶವು ಆ ಸೃಷ್ಟಿಕರ್ತನದು. ಇಲ್ಲಿ ನೆರೆದ ನಾವೆಲ್ಲರೂ ಭೂಗ್ರಹಕ್ಕೆ ಸೇರಿದವರಾಗಿದ್ದರಿಂದ ಇಡೀ ಮಾನವ ಕುಲಕ್ಕೆ ನಾವು ಆ ಸಂದೇಶವನ್ನು ತಲುಪಿಸಬೇಕಾಗಿದೆ. ನಾನಾ ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿಕೊಡಬೇಕಾಗಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದನ್ನು ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯಗಳು ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಿದ್ದು ಆಗಿದೆ. ಆದರೆ ಅದು ಪರಿಣಾಮ ಬೀರಿದೆ. ಅದಕ್ಕಾಗಿ ಯಾವುದಾರೊಂದು ದಿವ್ಯ ಸಂದೇಶ ಅಥವಾ ತತ್ವ ಇದೆ. ದೈವಿಕ ಸೌಂದರ್ಯವು ಈ ಮಾನವನ ಹೃದಯವನ್ನು ಪ್ರಶಂಸಿಸುವಂತಾಗಬೇಕು. ಇದು ಸಾಧ್ಯವೇ? ಈ ಒಂದು ಗದ್ಯದ ಮೇಲೆ ಕ್ವಶನ್ ಕೇಳಿದರೆ ಆನ್ಸರು ಕೂಡ ನಾನು ಬರೆದಿದ್ದೀನಿ ನೋಡ್ರಿ. ಕನಸಿನ ಬಗ್ಗೆ ಕಲಾಮರನ್ನು ಸಂದೇಶವನ್ನು ನಿಮ್ಮ ಮೆಚ್ಚುಗೆ ಮಾತುಗಳಲ್ಲಿ ಬರೆಯಿರಿ. ನಾನು ಜಾತಿ, ಜನಾಂಗ, ಮತ, ಧರ್ಮ ಹಾಗೂ ಭಾಷೆಗಳ ಜನರು ಶಾಂತಿ ನೆಮ್ಮದಿಯಿಂದ ಏಳಿಗೆ ಸಾಧಿಸುತ್ತಾ ಹೇಗೆ ಬಾಳಬಹುದು ಎಂಬುದನ್ನು ನಾವು ತಿಳಿಸಿ ಕೊಡಬೇಕಿದೆ. ಆ ದೇವರು ನಮ್ಮೆಲ್ಲರಿಗೂ ವಿಶಿಷ್ಟವಾದುದನ್ನೇ ದಯಪಾಲಿಸಿದ್ದಾನೆ. ಅದನ್ನು ನಾವು ನಮ್ಮ ಸತ್ಕಾರ್ಯದಲ್ಲಿ ಹಾಗೂ ಶ್ರಮದ ಮೂಲಕ ಮಾನವ ಕುಲಕ್ಕೆ ತಲುಪಿಸಬೇಕಾಗಿದೆ. ನೆಕ್ಸ್ಟ್, ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 23ಕ್ಕೆ ಉತ್ತರವನ್ನು ಬರೆಯಿರಿ. ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತಗಲಲು ಹೋಗುತ್ತಿದ್ದಳು. ಸಗಣಿ ಹೆಕ್ಕಿ ಸುಸ್ತಾದಾಗ ಆ ಮಕ್ಕಳು ತಮ್ಮ ಸಗಣಿ ಬುಟ್ಟೆಗಳನ್ನು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಕಿ ಮಂಡದ ಆಟಗಳಿಗೆ ಬಯಲುಗಳಿಗೆ ಜನಪದ ಆಟಗಳ ತರಬೇತು ಶಾಲೆಗಳು. ಓಕೆ, ಇದರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರಪ್ಪ ಅಂದರೆ ಇಲ್ಲಿ ಕ್ವಶನ್ ನಂಬರ್ ಹೌ ಮಚ್ 23. ಸುಕ್ರಿ ಬಾಲ್ಯದಲ್ಲಿ ಜನಪದ ಆಟವನ್ನು ಹೇಗೆ ಕಲಿತಳು? ಹ್ಯಾಗೆ ಕಲಿತಳು? ಸುಕ್ರಿಯು ಶಾಲೆ ಕಲಿತವಳಲ್ಲ. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆ ಸಗಣಿ ತರಲು ಹೋಗುತ್ತಿದ್ದಳು. ಸಗಣಿ ಹಕ್ಕಿ ಸುಸ್ತಾದಾಗ ಆ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲನ್ನೇ ಕ್ರೀಡಾಂಗಣವಾಗಿ ಉಳಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಳಿ ಮಂಡದ ಆಟಗಳಿಗೆ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಫುಲ್ ಸ್ಟಾಪನ್ನು ಇಟ್ಟು ಈ ರೀತಿ ಬರೆದ್ರಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವ? 3 ಮಾರ್ಕ್ಸ್ ಸಿಗ್ತಾವ. ಕೊಟ್ಟಿರುವ ಗದ್ಯವನ್ನು ಓದಿಕೊಂಡು ಪ್ರಶ್ನೆ 24ಗೆ ಉತ್ತರ ಬರೆಯಿರಿ. ಹಾಡುಗಳು ಕಾಡಿನ ಜೀವಗಳೊಂದಿಗಿನ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ ಮಳೆತಾ ಎಂದು ಹಾರೈಸುವ ಹಾಡೇ ತಾರ್ಲೆ. ಈ ಹಾಡಿನಲ್ಲಿ ಬೆಳೆತನಕ ಹಾಡಬಲ್ಲ ಸಾಹಿತ್ಯವಿದೆ. ಜನ ಜೀವನ ಚಿತ್ರವಿದೆ. ಕೇಳುಗರಿಲ್ಲ, ದಾಖಲಿಸುವವರಿಲ್ಲ. ತಾರ್ಲೆ ಕುಣಿತದ ವಿಶೇಷವೇನು? ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಬಕ್ಕಲು ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಕಾಡಿನ ಜೀವಿಗಳಿಗೆ ಸಾಹಿತ್ಯವಿದೆ. ಜನ ಜೀವನದ ಬೇಗೆ ಬಾ ಮಳೆತಾ ಎಂದು ಹಾರೈಸುವ ಹಾಡೇ ತರ್ಲೆ. ಈ ರೀತಿ ಆನ್ಸರನ್ನು ನೀವು ಬರಿಬೇಕು. ನೆಕ್ಸ್ಟ್, ಆಚಾರಕ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನನಕಂದ ಜ್ಯೋತಿಯಾಗು ಜಗಕ್ಕೆಲ್ಲ. ವಾಟ್ ಎ ವಂಡರ್ಫುಲ್ ಸ್ಟ್ಯಾನ್ಜಾ ಇಟ್ ಈಸ್. ಈ ಪದ್ಯ ತಾಯಿ ತನ್ನ ಮಗು ಯಾವ ಗುಣಗಳಿಂದ ಜಗಕ್ಕೆ ಜ್ಯೋತಿಯಾಗಬೇಕೆಂದು ಬಯಸುತ್ತಾಳೆ. ತಾಯಿ ತನ್ನ ಮಗನು ಆಚಾರವಂತಿಕೆಯಲ್ಲಿ ಅರಸನಾಗಬೇಕು, ನೀತಿಯಲ್ಲಿ ಪ್ರಭುವಾಗಬೇಕು, ಮಾತಿನಲ್ಲಿ ಚೂಡಾಮಣಿಯಾಗಬೇಕು ಹಾಗೂ ಜಗತ್ತಿಗೆ ಬೆಳಕಾಗಬೇಕೆಂದು ಒಬ್ಬ ತಾಯಿ ತನ್ನ ಮಗಳಲ್ಲಿ ತನ್ನ ಮಗನಲ್ಲಿ ಬಯಸ್ತಾಳೆ. ಆ ರೀತಿ ನೀವು ಆಗಬೇಕನ್ನೋದೇ ನನ್ನದು ಕೂಡ ಉದ್ದೇಶವಾಗಿದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಕ್ವಶನ್ ನಂಬರ್ ಇಸ್ 26. ಅಕ್ಕ ಇದ್ದರೆ ಬಾರಕ್ಕ, ಇದ್ದರೆ ಸಂತೆ, ಮಕ್ಕಳಿದ್ದರೆ ಮನಿಮಾರು, ಹಡದವನಿ ಇದ್ದರೆ ನಮಗೆ ಸಾಮ್ರಾಜ್ಯ. ಈ ಪದ್ಯ ಭಾಗದ ಜನಪದರು ಭಾವ, ಸಂತೆ ಹಾಗೂ ಮನೆ ಇವುಗಳ ಇರುವಿಕೆ ಸಾಧ್ಯವಾಗುವುದು ಯಾವಾಗ ಎಂದು ಹೇಳುತ್ತಾರೆ. ಅಕ್ಕ ಇದ್ದರೆ ಭಾವನೊಂದಿಗೆ ಉತ್ತಮ ಸಂಬಂಧ ಹೊಂದಿರಬಹುದು. ಹಣವಿದ್ದರೆ ಸಂತೆಯನ್ನು ಮಾಡಬಹುದು. ಅದೇ ರೀತಿ ಮನೆಯಲ್ಲಿ ಮಕ್ಕಳಿದ್ದರೆ ಮನೆ ಸುಂದರವಾಗುತ್ತದೆ ಅಂತಾಳೆ. ಇಲ್ಲಿ ಒಂದು ಜನಪದರು ತಮ್ಮ ಪದ್ಯ ಭಾಗದಲ್ಲಿ ಅದ್ಭುತವಾಗಿ ಹೇಳಿದಾರ. ಅದನ್ನು ನಾವು ನೋಡಿದ್ದೀವಿ. ಈಗ ನೆಕ್ಸ್ಟ್ 4th ಮೇನು, ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಎಲ್ಲೋ ಹುಡುಕಿದೆ ಇಲ್ಲದೆ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವೆ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಈ ಸಾಲುಗಳಲ್ಲಿ ಅಡಗಿರುವ ಮೌಲ್ಯಗಳನ್ನು ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ.
ಯಾವ ರೀತಿ ಬರೀತೀರಿ ಅನ್ನೋದನ್ನು ನಾವಿಲ್ಲಿ ನೋಡೋಣ. ನಮ್ಮ ಬದುಕು ಸುಂದರವಾದುದು, ಸಂತೋಷವಾದುದು, ನಾವ್ಯಾರು ಇದನ್ನು ಗಮನಿಸಲೇ ಇಲ್ಲ. ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕೆ ಯಾರನ್ನು ಕೇಳುತ್ತೇವೆ? ದೇವರನ್ನು ಬೇಡುತ್ತೇವೆ. ನಮ್ಮಲ್ಲಿರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸಲಿ ಇಲ್ಲಿದ ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕುತ್ತೇವೆ. ನಾವು ಎಲ್ಲರ ಜೊತೆ ಪ್ರೀತಿ ಸ್ನೇಹದಿಂದ ಹೊಂದಿಕೊಂಡು ಇರುವುದ ಮೂಲಕ ದೇವರನ್ನು ಕಾಣಬೇಕು. ನೀವು ಬರ್ಕೋಬೇಕಂದ್ರೆ ಪಾಸ್ ಮಾಡಿ ಬರ್ಕೊಳ್ರಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ನನ್ನ ಮುದ್ದು ವಿದ್ಯಾರ್ಥಿಗಳೇ. ಓಕೆ, ನೆಕ್ಸ್ಟ್ 5ನೇ ಮೇನು ಸಂದರ್ಭದೊಡನೆ ವಿವರಿಸಿ. ನದಿಯ ನೀರು, ಮಾನವ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು? ಮನುಷ್ಯನ ರಕ್ತ ನದಿಗಿಂತ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು. 2 ಕಡೆಯವರಿಂದ ಉತ್ತರ ಬಂತು. ಈ ಪಠ್ಯ ಭಾಗದಲ್ಲಿ ಇರುವ ಮನುಷ್ಯನ ರಕ್ತ ನದಿ ನೀರಿಗಿಂತ ಬೆಲೆಯುಳ್ಳದ್ದು. ವಾಕ್ಯದ ಸಂದರ್ಭ ಸಾರಾಂಶ ಬರೆಯಿರಿ. ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ನಿರುಪಮಾ ಅವರು ಬರೆದಿರುವ ಶತಮಾನದ ಮಕ್ಕಳ ಸಾಹಿತ್ಯ ಎಂಬ ಮೂಲ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯಾವ ಕೃತಿ? ಬುದ್ಧನ ಸಲಹೆ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಯಾವಾಗ ಹೇಳ್ತಾರೆ ಈ ಮಾತನ್ನು? ಈ ಮಾತನ್ನು ವತ್ಸ ಮತ್ತು ಮಗಧ ರಾಜ್ಯದವರು ಬುದ್ಧನಿಗೆ ಹೇಳ್ತಾರೆ. ವಿವರಣೆ: 2 ರಾಜ್ಯದವರು ಯುದ್ಧಕ್ಕೆ ಸಿದ್ಧವಾದಾಗ ಬುದ್ಧನು ನೀರು, ಮಾನವನ ರಕ್ತ ಇವೆರಡರಲ್ಲಿ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಎಂದು ಕೇಳಿದಾಗ ಈ ಮೇಲಿನ ಉತ್ತರವು ಬಂದಿರುತ್ತದೆ. ಓಕೆ, ಐ ಹೋಪ್ ಯು ಗಾಟ್ ದ್ಯಾಟ್ ರೈಟ್ ಆನ್ಸರ್. 6th ಮೇನ್, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. ಗೌರವಿಸು ಜೀವನವು, ಗೌರವಿಸು ಚೇತನವ, ಆರದು ಜಗವೆಂದು ಭೇದವೆನಿಸದಿರು. ಹೋರುವುದೇ ಜೀವನ, ಸಮೃದ್ಧಿಗೊಳಿಸುವುದೇ ನಿನಗೆ ದಾರಿ, ವ್ಯುತ್ಪನ್ನತಿಗೆ ಮಂಕುತಿಮ್ಮ. ಈ ರೀತಿ ಪದ್ಯವನ್ನು ಬರೀರಿ, 3 ಮಾರ್ಕ್ಸನ್ನು ತೆಗೆದುಕೊಳ್ರಿ. ನೆಕ್ಸ್ಟ್, ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಮರಗಳು ಪಕ್ಷಿ ಸಂಕುಲಕ್ಕೆ ಆಲಯವಾಗಿವೆ, ರಮ್ಯ ಜಗತ್ತಿಗೆ ತೋರಣವಾಗಿವೆ, ಸೌಂದರ್ಯಕ್ಕೆ ಆಗರವಾಗಿವೆ, ಹೂಗಳಿಗೆ ಜನ್ಮ ಕೊಡುವ ತಾಯಿಯಾಗಿವೆ. ಆ ಹೂಗಳ ರಸವನ್ನು ಉಣ್ಣಲು ಬರುವ ಪತಂಗ ಪಾತರಗಿತ್ತಲು ಸಂಭ್ರಮಿಸುತ್ತವೆ. ವಿಜ್ಞಾನಿಗಳ ಪ್ರಕಾರ ಒಂದು ಮರ 10,000 ಜನಕ್ಕೆ ಆಮ್ಲಜನಕ ನೀಡುವ ಜೀವದಾಯಕ ಕೆಲಸ ಮಾಡುತ್ತದೆ. ಮರವು ಮೋಡಗಳನ್ನು ತಡೆದು ಮಳೆ ತರಿಸುವ ವ್ಯವಸ್ಥಾಪಕನಾಗುತ್ತದೆ. ಮನುಷ್ಯನಿಗೆ ಮರವೇ ಗುರುವಾಗಿ ಪ್ರೀತಿ, ಜ್ಞಾನ, ಸಹಾಯ ಮಾಡುವುದನ್ನು ಕಲಿಸುತ್ತದೆ. ಕೈಯನ್ನು ಸಹಿಸಿ ಸಹನೆಯನ್ನು ಬೆಳೆಸಿಕೊಳ್ಳುವುದೇ ರೂಢಿಸುತ್ತದೆ. ಮರವು ತನ್ನಗೆ ಕಲ್ಲಿನಿಂದ ಹೊಡೆದವನನ್ನು ಹಣ್ಣು ಕೊಡುತ್ತದೆ, ಕಡಿಯುವ ಕೊಡಲಿಗೆ ಕಾವು ಕೊಡುತ್ತದೆ, ಕಡಿದು ಒರೆಸುವವನಿಗೆ ಅಡಿಗೆ ತಯಾರಿಸುವುದಕ್ಕೆ ನೆರವಾಗುತ್ತದೆ. ಹೀಗೆ ತನ್ನ ದೇಹವನ್ನೇ ಮನುಷ್ಯನ ಉಪಯೋಗಕ್ಕಾಗಿ ಮೂಸಲಿಡುವ ಉದಾರ ಗುಣಕ್ಕೆ ಉದಾರಿಯ ಎಂದು ಅದು ಬದುಕುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ತನಗೆ ಕೇಡು ಬಯಸುವವರಿಗೂ ಮರವು ಉಪಕಾರಿಯಾಗಿದೆ. ಹೇಗೆ ನೋಡ್ರಿ, ನಾವು ಒಂದು ಕಲ್ಲು ಉಗಿದವ್ರಿಗೆ 4 ಕಲ್ಲು ಉಗಿತೀವಿ. ಮರ ನೋಡ್ರಿ ಅಷ್ಟು ಅದ್ಭುತವಾಗಿ ಅದರ ಗುಣವನ್ನು ನಾವು ಇಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ. ಮರಗಳು ಪಕ್ಷಿ ಸಂಕುಲಕ್ಕೆ ಆಲಯವಾಗಿವೆ, ರಮ್ಯ ಜಗತ್ತಿಗೆ ತೋರಣವಾಗಿವೆ, ಸೌಂದರ್ಯಕ್ಕೆ ಆಗರವಾಗಿವೆ, ಹೂಗಳಿಗೆ ಜನ್ಮ ಕೊಡುವ ತಾಯಿಯಾಗಿವೆ. ಆ ಹೂಗಳ ರಸವನ್ನು ಉಣ್ಣಲು ಬರುವ ಪತಂಗ ಪಾತರಗಿತ್ತಿಗಳು ಸಂಭ್ರಮಿಸುತ್ತವೆ. ವಿಜ್ಞಾನಿಗಳ ಪ್ರಕಾರ ಒಂದು ಮರ 10,000 ಜನಕ್ಕೆ ಆಮ್ಲಜನಕ ನೀಡುವ ಜೀವದಾಯಕ ಕೆಲಸ ಮಾಡುತ್ತದೆ. ಮರವು ಮೋಡಗಳನ್ನು ತಡೆದು ಮಳೆ ಬರುವಂತೆ ವ್ಯವಸ್ಥಾಪಕನಾಗುತ್ತದೆ. ನೆಕ್ಸ್ಟ್, ಮರಗಳು ಮನುಷ್ಯನಿಗೆ ಬಹುಪಯೋಗಿಯಾಗಿ. ಹೇಗೆ? ಮರವು ತನಗೆ ಕಲ್ಲಿನಿಂದ ಹೊಡೆದವನಿಗೂ ಹಣ್ಣನ್ನು ಕೊಡುತ್ತದೆ, ಕಡಿಯುವ ಕೊಡಲಿಗೂ ಕಾವು ಕೊಡುತ್ತದೆ, ಕಡಿದು ಒರೆಸುವವನಿಗೆ ಅಡುಗೆ ತಯಾರಿಸುವುದಕ್ಕೆ ನೆರವಾಗುತ್ತೆ. ಹೀಗೆ ತನ್ನ ದೇಹವನ್ನು ಮನುಷ್ಯನ ಉಪಯೋಗಕ್ಕಾಗಿ ಮೀಲಿಸಲಿಡುವ ಉದಾಹರಣೆಗೆ ಎಂದು ಬದುಕುತ್ತದೆ. ಅದ್ಭುತವಾದ ಒಂದು ಇದನ್ನದ. ಕ್ವಶನ್ ನಂಬರ್ 8, 5 ಮಾರ್ಕ್ಸಿಗೆ 31ನೇ ಕ್ವಶನ್ನು. ಗೀತಾಂಜಲಿ ಎಂಬ ವಿದ್ಯಾರ್ಥಿನಿಯು ತನ್ನ ಅಣ್ಣನ ಮದುವೆಯಾಗಿ 3 ದಿವಸ ರಜಾ ಕೋರಿ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರೆದಿದ್ದಾಳೆ. ಅದರಲ್ಲಿ ಕೆಲವು ಅಂಶಗಳು ಬಿಟ್ಟು ಹೋಗಿ ಅವುಗಳನ್ನು ಭರ್ತಿ ಮಾಡಿ. ದಿನಾಂಕ 20/12/2023 ಇಂದ ಗೀತಾಂಜಲಿ 8ನೇ ತರಗತಿ ಎ ವಿಭಾಗ, ಜವಾಹರ ನವೋದಯ ಶಾಲೆ, ಧಾರವಾಡ. ಯಾರಿಗೆ ಬರಿತಾ ಇದ್ದಾಳೆ ಗೀತಾಂಜಲಿಯಲ್ಲಿ? ಮುಖ್ಯೋಪಾಧ್ಯಾಯರು, ಜವಾಹರ ನವೋದಯ ಶಾಲೆ, ಧಾರವಾಡ. ಮಾನ್ಯರೇ, ಅಣ್ಣನ ಮದುವೆಗಾಗಿ 3 ದಿವಸ ರಜಾ ಕೋರಿ ಬರೆದ ಮನವಿ ಪತ್ರಿ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಣ್ಣನ ಮದುವೆಯ ದಿನಾಂಕ 1/2/2024 2/2/2024 ಧಾರವಾಡದಲ್ಲಿ ನೆರವೇರುತ್ತಿದೆ. ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಪಾಲ್ಗೊಳ್ಳಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಮೇಲ್ಕಾಣಿಸಿದ
3 ದಿನಗಳ ರಜೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ಇಂತಿ ತಮ್ಮ ವಿದೇಹಿ ವಿದ್ಯಾರ್ಥಿ. ನಿಮಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಅಥವಾ ಪಾಸ್ ಮಾಡಿ ಬರೀರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಟೋಟಲಿ ನಿಮಗೆಲ್ಲ ಹೆಲ್ಪ್ ಆಗೋ ಅನ್ನೋ ಉದ್ದೇಶದಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ. ಈ ಒಂದು ಉಪಯೋಗವನ್ನು ತಗೊಂಡು ದೆನ್ ಯು ವಿಲ್ ಗಿವ್ ದ ಸಬ್ಸ್ಕ್ರಿಪ್ಷನ್ ಟು ಅಸ್. ಯುವರ್ ಸಬ್ಸ್ಕ್ರಿಪ್ಷನ್ ಈಸ್ ಮೈ ಮೋಟಿವೇಶನ್ ಮೈ ಡಿಯರ್ ಸ್ಟೂಡೆಂಟ್ಸ್. ಯು ವಿಲ್ ಗಿವ್ ದ motivation or not, that is left to you, and you can share who didn't get that question paper of this, for them you can share. And thanks for watching. The next class I will come with that next video class. Okay, bye, see you in the next video class. See you.